ಬೆಂಗಳೂರು ಕರಗದಲ್ಲಿ ಭೀಮನ ಅಮಾವಾಸ್ಯೆ ವಿಶೇಷತೆ ಏನು ಗೊತ್ತಾ? ಪ್ರೀತಿಯ ವೀಕ್ಷಕರೇ, ಬೆಂಗಳೂರು ಕರಗ ಎಂದರೆ ಕೇವಲ ಒಂದು ಉತ್ಸವವಲ್ಲ, ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಅನೇಕ ವಿಶಿಷ್ಟ ಸಂಪ್ರದಾಯಗಳ ವೈಭವ. ಅಂತಹ ವಿಶೇಷ ಸಂಪ್ರದಾಯಗಳಲ್ಲಿ ಭೀಮನ ಅಮಾವಾಸ್ಯೆಯ ಆಚರಣೆಯೂ ಒಂದು. ಭೀಮನ ಅಮಾವಾಸ್ಯೆ ಎಂದು ನಡೆಯುವ ಈ ವಿಶೇಷ ಸಂಪ್ರದಾಯದ ಹಿಂದೆ ಇರುವ ನಂಬಿಕೆ ಮತ್ತು ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂದರ್ಭದಲ್ಲಿ ಭೀಮನ ಪಟ್ಟವನ್ನು ಕುಳ್ಳಿರಿಸಿ, ಅರ್ಚಕರನ್ನು ಗೌರವದಿಂದ ಕುಳ್ಳಿರಿಸಿ ದೇವಸ್ಥಾನದ ಸುತ್ತಲೂ ಕರೆದುಕೊಂಡು ಹೋಗುವ ಸಂಪ್ರದಾಯ ನಡೆಯುತ್ತದೆ ಎಂದು ಸ್ಥಳೀಯ ಆಚರಣೆಯಲ್ಲಿ ಹೇಳಲಾಗುತ್ತದೆ. ಇದರ ಮತ್ತೊಂದು ವಿಶೇಷವೆಂದರೆ, ಈ ವರ್ಷದ ಕರಗದ ಅರ್ಚಕರು ಇವರೇ ಎಂದು ಪರಿಚಯಿಸುವ ಹಾಗೂ ಗೌರವಿಸುವ ಸಂಪ್ರದಾಯ. ವರ್ಷದಿಂದ ವರ್ಷಕ್ಕೆ ಮುಂದುವರಿದು ಬಂದಿರುವ ಈ ಆಚರಣೆ ಕರಗದ ಸಂಪ್ರದಾಯದ ವೈಶಿಷ್ಟ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬೆಂಗಳೂರು ಕರಗದ ಒಂದೊಂದು ಆಚರಣೆಯಲ್ಲೂ ತನ್ನದೇ ಆದ ಇತಿಹಾಸ, ನಂಬಿಕೆ ಮತ್ತು ಭಕ್ತಿಯ ಭಾವನೆ ಅಡಗಿದೆ. ಇಂತಹ ಅಪರೂಪದ ಸಂಪ್ರದಾಯಗಳು ಇಂದಿಗೂ ಬೆಂಗಳೂರಿನ ಜನರ ನಡುವೆ ಜೀವಂತವಾಗಿರುವುದೇ ನಮ್ಮ ನಾಡಿನ ಸಂಸ್ಕೃತಿಯ ಹೆಮ್ಮೆ. ಬೆಂಗಳೂರು ಕರಗದ ಇನ್ನಷ್ಟು ವಿಶೇಷ ಸಂಪ್ರದಾಯಗಳು ಮತ್ತು ಆಚರಣೆಗಳ ಸಂಪೂರ್ಣ ಮಾಹಿತಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ನಿಮಗೆ ಈ ಸಂಪ್ರದಾಯದ ಬಗ್ಗೆ ಏನಾದರೂ ವಿಶೇಷ ಮಾಹಿತಿ ಗೊತ್ತಿದ್ದರೆ ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ.